ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಯ ಫೈಟ್ ಮಾತ್ರ ನಿಲ್ತಾನೇ ಇಲ್ಲ. ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಿರ್ತಾರೆ ಎನ್ನುವ ಮಾತುಗಳು ಮತ್ತೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರುತ್ತಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿಯ ಫೈಟ್ ನಿಲ್ತಾನೇ ಇಲ್ಲ. ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಅವರು ಸಿಎಂ ಆಗಿರ್ತಾರೆ. ಮೈಸೂರಿನಲ್ಲಿ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಅವರ ಹೇಳಿಕೆ ಇದು. ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರಬೇಕನ್ನೋದು ನಮ್ಮ ಆಸೆ. ಈಗಾಗಲೇ ಸಿದ್ದರಾಮಯ್ಯನವರು ಬಜೆಟ್ಗೆ ತಯಾರಿಯನ್ನ ಆರಂಭಿಸಿಬಿಟ್ಟಿದ್ದಾರೆ. ಹೈಕಮಾಂಡ್ ಹೇಳಿಕೆಗೆ ಬದ್ಧ ಅಂತ ಸಿಎಂ ಕೂಡ ಹೇಳಿದ್ದಾರೆ. ನನ್ನ ಪ್ರಕಾರ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನೋದನ್ನು ಹೇಳಿದ್ದಾರೆ. ನೋಡಿ, ಕಾಂಗ್ರೆಸ್ನಲ್ಲಿ ಯಾರು ಸಿಎಂ ಆಗ 5 ವರ್ಷ ಇರ್ತಾರೆ, ಬದಲಾವಣೆ ಆಗತ್ತಾ ಇಲ್ವಾ, ದೆಹಲಿಗೆ ಹೋಗಿ ಬರೋದು, ಜೊತೆಯಲ್ಲಿ ದಿನಕ್ಕೊಂದು ಹೇಳಿಕೆ ಕೊಡೋದು ನಡೀತಾನೆ ಇದೆ. ಇದರ ನಡುವೆನೇ ಈಗ ಮೈಸೂರಿನಲ್ಲಿ ಪರಿಷತ್ತಿನ ಸದಸ್ಯ ಆಗಿರುವಂತ ರಾಜೇಂದ್ರ ರಾಜಣ್ಣವರ ಸುಪುತ್ರ ಅವರೊಂದು ಹೇಳಿಕೆ ಕೊಡ್ತಿದ್ದಾರೆ. ಏನು, ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗ್ಬೇಕನ್ನೋದು ನಮ್ಮ ಆಸೆ. ಬಜೆಟ್ಗೂ ಕೂಡ ಸಿದ್ದರಾಮಯ್ಯನವರೀಗ ತಯಾರಿ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಏನ್ ಹೇಳ್ತಾರಲ್ಲ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ನನ್ನ ಪ್ರಕಾರ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿರ್ತಾರೆ ಅನ್ನೋದನ್ನ ರಾಜೇಂದ್ರ ರಾಜಣ್ಣವ್ರು ಹೇಳ್ತಿರೋದು. ನೋಡಿ, ಮತ್ತೆ ಈಗ ಸಿಎಂ ಬದಲಾವಣೆ ವಿಚಾರ ಅಥವಾ ಆಗ್ತಾರೆ ಇರಬೇಕು ಅನ್ನೋದನ್ನ ಯಾರೋ ಮಾಧ್ಯಮದವರು ಹೇಳ್ತಿರೋದಲ್ಲ, ಸಾರ್ವಜನಿಕ ವಲಯದಲ್ಲಿ ಬರ್ತಿರೋದಲ್ಲ, ಸ್ವತಃ ಕಾಂಗ್ರೆಸ್ಸಿನ ಪಡಸಾಲೆಯಲ್ಲಿ ಕೇಳಿ ಬರ್ತಿರೋ ಮಾತುಗಳು. ಕಾಂಗ್ರೆಸ್ಸಿನ MLC ಆಗಿರುವಂತ ರಾಜೇಂದ್ರ ರಾಜಣ್ಣವ್ರು ಕೊಟ್ಟಿರುವಂತ ಹೇಳಿಕೆಗಳಿದು. ಅವ್ರಾಗಬೇಕು, ಅವ್ರು ಇರಬೇಕು ಅಂತ. ಈ ಬಗ್ಗೆ ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಇನ್ನು DK ಶಿವಕುಮಾರ್ ಅವರು ಸಿಎಂ ಆಗೋದಕ್ಕೆ ಯಾರೊಂದು ಕೂಡ ವಿರೋಧ ಇಲ್ಲ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಬೇಕು ತಾನೆ. ನನ್ನ ತಂದೆ ರಾಜಣ್ಣ DKಶಿ ನಡುವೆ ಯಾವ ಜಗಳ ಇಲ್ಲ ಅನ್ನೋದನ್ನ ಅವ್ರ ಪುತ್ರ ಹೇಳಿದ್ರು. ಅವರಿಬ್ರು ಹಳೆಯ ಸ್ನೇಹಿತರು ಅಂತ ರಾಜೇಂದ್ರ ರಾಜಣ್ಣ ಅವರು ಕೊಟ್ಟಿರೋ ಹೇಳಿಕೆ ಇದು. ಆದರೆ ರಾಜಕೀಯವಾಗಿ ನಿಲುವು ಇಬ್ಬರದ್ದು ಬೇರೆ ಇದೆ ಅಷ್ಟೇ. ಈ ರೀತಿಯಾಗಿ ಮೈಸೂರಿನಲ್ಲಿ MLC ರಾಜೇಂದ್ರ ರಾಜಣ್ಣ ಅವರು ಕೊಟ್ಟಿರುವಂತ ಹೇಳಿಕೆ ಇದೊಂದು ರೀತಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಕಾಂಗ್ರೆಸ್ನಲ್ಲಿ ಈ ಬಣಗಳ ನಡುವೆ ಆಗಾಗ ಹೇಳಿಕೆಗಳ ಕಚ್ಚಾಟ ನಡೆದ್ರೆ, ಒಂದು ಸಿದ್ದರಾಮಯ್ಯನವರ ಪರವಾಗಿ ಸದಾ ಬ್ಯಾಟ್ ಬೀಸುವಂತ ರಾಜಣ್ಣ ಒಂದು ಕಡೆ ಆದ್ರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಈ ನವೆಂಬರ್ ಕ್ರಾಂತಿ ಆಗುತ್ತೆ, ಯಾವ ಗೊಂದಲ ಇಲ್ಲ ಅಂತ ಕಾರವಾಗಿನೇ DK ಶಿವಕುಮಾರ್ ಅವರ ವಿರುದ್ಧವಾಗಿ ಆಗಾಗ ಬಹಿರಂಗ ಹೇಳಿಕೆ ಕೊಡ್ತಾ ಇದ್ರು. ಅದು ಎಷ್ಟರ ಮಟ್ಟಿಗೆ ಅನ್ನೋದು ರಾಜ್ಯ ಕಾಂಗ್ರೆಸ್ಸಿನ ಇಡೀ ರಾಜಕೀಯ ವಲಯದಲ್ಲಿ ಗೊತ್ತು. ಬಟ್ ಈಗ ಅದರ ನಡುವೆ ಯಾವುದೇ ಗೊಂದಲಗಳಿಲ್ಲ. ನಮ್ಮ ತಂದೆಯವರ ನಡುವೆ ಮತ್ತು DK ಶಿವಕುಮಾರ್ ಅವ್ರ ನಡುವೆ ಯಾವ ಜಗಳ ಇಲ್ಲ. ಅವ್ರು ಹಳೆಯ ಫ್ರೆಂಡ್ಸ್. ಅವರು ರಾಜಕೀಯವಾಗಿ ಅವರ ನಿಲುವುಗಳು ಬದಲಾವಣೆಗಳಿದೆ ಅಷ್ಟೇ ಬಿಟ್ರೆ ಇನ್ನು ಯಾವ ಸಮಸ್ಯೆ ಇಲ್ಲ. DK ಶಿವಕುಮಾರ್ ಅವರು ಸಿಎಂ ಆಗಬೇಕಾ, ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ. ಸದ್ಯ ರಾಜೇಂದ್ರ ರಾಜಣ್ಣ ಕೊಟ್ಟಿರುವಂತ ಈ ಹೇಳಿಕೆ ಕಾಂಗ್ರೆಸ್ನಲ್ಲಿ ಮುಂದೇನು ಆಗಬಹುದು, ಮುಂದೇನಾದರೂ ನಿರ್ಧಾರಗಳಾಗುತ್ತಾ ಅನ್ನುವಂತ ಹಲವು ಕುತೂಹಲಕ್ಕಂತೂ ತಳುಬಿಟ್ಟಿದೆ. ಅಧಿಕಾರ, ತಾಳ್ಮೆ ಇದ್ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನುವಂಥ ಒಂದು ಹೇಳಿಕೆಗೆ DK ಸುರೇಶ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆಯಲ್ಲ, ಇದಕ್ಕೆ MC ಸುಧಾಕರ್ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. DK ಸುರೇಶ್ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ಅಧಿಕಾರ ಮತ್ತು ತಾಳ್ಮೆ ಯಾವುದು ಕೂಡ ಶಾಶ್ವತ ಅಲ್ಲ ಅಂತ. DK ಸುರೇಶ್ ಅವರ ಹೇಳಿಕೆಗೆ MC ಸುಧಾಕರ್ ಅವರು ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. DK ಸುರೇಶ್ ಅವರು ಒಬ್ಬ ಅನುಭವಿ ರಾಜಕಾರಣಿ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಇದು ನಮ್ಗೆ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ಇಲ್ಲಿನ ಪರಿಸ್ಥಿತಿ ಏನನ್ನೋದು ಎಲ್ಲ ಗೊತ್ತಿದೆ ಹೈಕಮಾಂಡ್ ನಾಯಕರಿಗೆ. CM DCM ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಜೊತೆಯಲ್ಲಿ ಹೈಕಮಾಂಡ್ ಎಲ್ಲ ಸಮಸ್ಯೆಯನ್ನ ಇತ್ಯರ್ಥಪಡಿಸುತ್ತೆ. ಯಾವಾಗೇನೋ ಗೊತ್ತಿಲ್ಲ, ಬಟ್ ಇತ್ಯರ್ಥಪಡಿಸುತ್ತಂತೆ. ಸ್ಪಷ್ಟ ತೀರ್ಮಾನವನ್ನ ಹೈಕಮಾಂಡ್ ಮಾಡಲಿದೆ ಅನ್ನೋ ವಿಚಾರವನ್ನ ಬೆಂಗಳೂರಿನಲ್ಲಿ ಸಚಿವ MC ಸುಧಾಕರ್ ಅವರು ಈ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನೋಡಿ, ಪ್ರಮುಖವಾಗಿ DK ಸುರೇಶ್ ಅವರು ಮಾತಿತ್ತು ನಿನ್ನೆ. ಅಂದ್ರೆ ಅಧಿಕಾರ ಶಾಶ್ವತ ಅಲ್ಲ, ತಾಳ್ಮೆನೂ ಕೂಡ ಶಾಶ್ವತ ಆಗಿರೋದಿಲ್ಲ, ಬದಲಾವಣೆಗಳು ಆಗುತ್ತೆ, ಕಾದ್ ನೋಡಬೇಕು ಅಂತ ಒಂದಿಷ್ಟು ಮಾರ್ಮಿಕವಾದಂತ ಹೇಳಿಕೆ ಕೊಟ್ಟಿದ್ರು. ಇದು ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಕೂಡ ಕಾರಣ ಆಗಿತ್ತು. DK ಸುರೇಶ್ ಅವರು ಅಂದ್ರೆ DCM DK ಶಿವಕುಮಾರ್ ಅವರ ಪರವಾಗಿನೇ, ಅವರ ಸಹೋದರ ಅಲ್ಲ, ಅವ್ರ ಪರವಾಗಿನೇ ಒಂದಿಷ್ಟು ಬ್ಯಾಟಿಂಗ್ ಮಾಡುವಂತ ಕೆಲಸ ಮಾಡಿದ್ರು. ಇದಕ್ಕೀಗ MC ಸುಧಾಕರ್ ಅವರು ಕೂಡ ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, DK ಸುರೇಶ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಬಟ್ ಹೈಕಮಾಂಡ್ ನಾಯಕರಿಗೆ ರಾಜ್ಯದ ಪರಿಸ್ಥಿತಿ ಏನಿದೆ, ಒಟ್ಟಲ್ಲಿ CM ಮತ್ತು DCM ಕೂಡ ಒಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಟ್ ಈ ಸಮಸ್ಯೆಗೆ ಇತ್ಯರ್ಥ ಹಾಡ್ತಾರೆ, ಒಂದು ಇತಿಶ್ರೀ ಹಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲೇ ಸಚಿವ MC ಸುಧಾಕರ್ ಅವರು ಕೂಡ ಈ ಬಗ್ಗೆ ಮಾತನಾಡಿದರು.
ಡಿ ಕೆ ಸುರೇಶ್ ಅವರು ಸರ್, ಅಧಿಕಾರ ಮತ್ತೆ ತಾಳ್ಮೆ ಎರಡೂ ಕೂಡ ಶಾಶ್ವತವಲ್ಲ ಅನ್ನೋದು ಮಾತನ್ನು ನಿನ್ನೆ ಮಾತಾಡಿದ್ರು. ಅಂದ್ರೆ ತಾವು ಶಾಂತವಾಗಿದ್ವಿ, ತಾಳ್ಮೆಯನ್ನ ಕಾಪಾಡ್ಕೊಂಡಿದೀವಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಶಾಶ್ವತ ಅಲ್ಲ, ಅದೊಂದು ರೀತಿ ಎಚ್ಚರಿಕೆನೇ ಸರ್. ನೋಡಿ, ಅವರು ಡಿ ಕೆ ಸುರೇಶ್ ಅವರು 3 ಬಾರಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಬಹಳ ಅನುಭವಿ ರಾಜಕಾರಣಿ. ನಾನು ಅವ್ರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ನನಗೆ ಇಲ್ಲ, ನಾನು ನೋಡಿಲ್ಲ, ಇದು ಅಂತ ವಾಸ್ತವಾಂಶ. ಆದರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಅವರ ಗಮನದಲ್ಲಿ ಸಂಪೂರ್ಣವಾಗಿ ಇಲ್ಲಾಗ್ತಾ ಇರ್ತಕ್ಕಂಥ ಎಲ್ಲ ವಿಷಯಗಳು ಅವರ ಗಮನದಲ್ಲಿದೆ. ಖಂಡಿತ ಆದಷ್ಟು ತ್ವರಿತವಾಗಿ ಇದಕ್ಕೊಂದು ಅಂತ್ಯವನ್ನು ಆಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ.